ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಗ ದೇವಸ್ಥಾನಕ್ಕೆ ಹೋಗೋಕ್ ತೊಂದರೆ ಕೊಟ್ಟು ಮಠಕ್ಕೆ ಬಂದ್ರೆ ಹಿಂದಿಂದ ಬರೋದು, ವಿಡಿಯೋ ಮಾಡೋದು, ಫೋನ್ ಮಾಡೋದು, ಇದು ನಿಮ್ ಸಿಬ್ಬಂದಿ ಇದು ಕರ್ನಾಟಕ ಪೊಲೀಸ್ನವ್ರು ಏನು ಹೊಸದಾಗ ಅವ್ರು ಬಂದಾರೆ ಅಂತ ಮಾಡೋದ ಇದು? ಯಾರು ಪ್ರಿಯಾಂಕಾ ಖರ್ಗೆ ಬಂದವ್ರೆ ಅಂತ ಮಾತಾಡ ಯಾರು ಗೃಹ ಸಚಿವರು, ನಿಮ್ದ ಸಚಿವರು ನೋಡ್ರಿ. ನಾವು ಮಠಕ್ಕೆ ಬಂದಿವಿ, ದಯವಿಟ್ಟು ತೊಂದರೆ ಕೊಡ್ಬೇಡಿ. ಮಠಕ್ಕೆ ಬಂದಿವಿ, ದರ್ಶನ ಮಾಡ್ಬೇಕು. ರಾಯರ ಮಠಕ್ಕೆ ಬಂದಿವಿ, ರಾಯರ ಮಠಕ್ಕೆ ಬಂದಿವಿ, ತೊಂದರೆ ಕೊಡ್ಬೇಡಿ. ರಾಯರ ಮಠಕ್ಕೆ ಬಂದಿವಿ, ತೊಂದರೆ ಕೊಡ್ಬೇಡ್ರಿ. ಬನ್ರಿ ಸರ್, ನಾನು ಹೇಳ್ತಾ ಇಲ್ವಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ದೇವಸ್ಥಾನಕ್ಕೆ ಬಂದೀನಿ ಸರ್, ನಾನು ದೇವಸ್ಥಾನಕ್ಕೆ ಬಂದೀನಿ, ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನನಗೆ ತೊಂದರೆ ಕೊಡ್ಬೇಡಿ. ನಿಮ್ದು ಏನಿದೆ ನೀವು ಕರ್ನಾಟಕದಲ್ಲಿ ನೋಡ್ಕೊಳ್ಳಿ. ನಾನು ಕರ್ನಾಟಕಕ್ಕೆ ಬರ್ತೀನಲ್ಲ, ನಾನು ಕರ್ನಾಟಕಕ್ಕೆ ಬಂದಾಗ ನೀವು ಮಾತಾಡ್ಕೊಳ್ಳಿ. ಅಲ್ಲಿವರೆಗೂ ನೀವು ನಂಗೆ ತೊಂದರೆ ಕೊಡ್ಬೇಡಿ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಸರ್. ನಾನು ದೇವಸ್ಥಾನಕ್ಕೆ ಬಂದಾಗ ಯಾಕೆ ಕಿರಿಕಿರಿ ಮಾಡ್ತೀರಿ? ನಾನು ದೇವಸ್ಥಾನಕ್ಕೆ ಬಂದಾಗ ಕಿರಿಕಿರಿ ಮಾಡ್ಬೇಡಿ. ನಾನು ರಾಯಚೂರಿಗೆ ಬಂದಾಗ ಮಾತಾಡ್ಕೊಳ್ಳಿ ಸರ್. ನಾವು ರಾಯಚೂರಿಗೆ ಬಂದಾಗ ಶುರು ಮಾಡ್ರಿ. ನಾವು ರಾಯಚೂರಿಗೆ ಬಂದಾಗ ನೀವು ಶುರು ಮಾಡ್ಕೊಡ್ರಿ. ನಾವ್ ಇಲ್ಲಿ ಮಠಕ್ಕೆ ಬಂದಾಗ ತೊಂದರೆ ಕೊಡ್ಬೇಡಿ. ಇಲ್ಲಿ ಕೇಳಿ, ಇಲ್ಲಿ ಸ್ವಲ್ಪ ಒಂದ್ ಮಾತು ಕೇಳಿ, ಇಲ್ಲಿ ಸ್ವಲ್ಪ ನಾವೇನ್ ಹೇಳ್ತೀವಿ ಕೇಳಿ. ಪ್ರಿಯಾಂಕಾ ಖರ್ಗೆ ಅವರೇ, ಇದು ಬಹಳ ಒಳ್ಳೇದಲ್ಲ. ಇದು ನೀವು ಈ ಮಟ್ಟಕ್ಕೆ ಹಿಂದೂ ಕಾರ್ಯಕರ್ತರನ್ನ ಹತ್ತಿಕ್ಕೋದು ಬಹಳ ಒಳ್ಳೇದಲ್ಲ. ಇದು ಏನ್ 50 ಜನ ಪೊಲೀಸ್ ಹಾಕಿರಿ, ಮಾಡಕ್ ಕೆಲಸ ಇಲ್ಲ ಕರ್ನಾಟಕದಾಗ. ಅವ್ರಿಗೆ ಕೆಲಸ ಇಲ್ಲ ಏನೇ ಮಾಡಕ್ಕ? ನಮ್ ತೆರಿಗೆ ದುಡ್ಡು ಕೊಟ್ ಹಿಂಗ ನಮ್ಮಿಂದ ಬರೋದು ಮಾಡೋದು. ಇವ್ರು ಬರ್ತಾರೆ, ವಿಡಿಯೋ ಮಾಡ್ತಾರೆ. ಏನ್ ನಮಗೇನ್ ಪರ್ಸನಲ್ ಏನಿಲ್ಲ, ನಮಗೆ ವೈಯಕ್ತಿಕ ಜೀವನ ಅನ್ನೋದಿಲ್ವಾ? ನಾವು ಮಠಕ್ಕೆ ಬರ್ಬಾರ್ದ? ದೇವಸ್ಥಾನ ದರ್ಶನ ಮಾಡಬಾರ್ದ? ಏನಕ್ಕೆ ಬರ್ತಾರೆ ಹಿಂಗ ಹಿಂದೆ? ದೇವಸ್ಥಾನಕ್ಕೆ ಬಂದಿನಿ ಅಂತ ಹೇಳಿನಿ, ದೇವಸ್ಥಾನಕ್ಕೆ ಹೋಗ್ತಿದೀವಿ. ಅವ್ರದ್ದೇನಾರು ರಾಯಚೂರ್ನಾಗಿದ್ರೆ ರಾಯಚೂರ್ನಾಗ ಬಂದ್ರೆ ಮಾಡ್ಕೋಬೇಕು ನೋಡ್ರಿ. ಆತರ ನೀವ್ ಯಾವ್ದೇ ಕಾರಣಕ್ಕೂ ಮಾಡಬಾರ್ದು. ನಾನು ದೇವ್ರ ದರ್ಶನಕ್ಕೆ ಬಂದಿದೀವಿ. ನೀವು ಬೆಂಗಳೂರು ಏನಾರು ಮಾಡಿ ಸರ್. ನಾನ್ ನೋಡ್ರಿ, ನಾನು ಹೇಳ್ತಿದೀನಿ, ನಾ ರಾಯಚೂರಿಗೆ ಬರ್ತೀನಲ್ಲ, ನಾವು ರಾಯಚೂರಿಗೆ ಬಂದಿವಲ್ಲ, ರಾಯಚೂರಿಗೆ ಬಂದಾಗ ನೀವೇನಾರು ಮಾಡ್ಕೊಡ್ರಿ. ಆಗಂಗಿಲ್ಲ ಸರ್. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ವೆಯ್ಟ್ ಮಾಡ್ರಿ. ನಾನು ದರ್ಶನ ಮಾಡ್ಕೊಂಡ್ ಬರ್ತೀನಿ. ನಾವೇನ್ ದೇವಸ್ಥಾನಕ್ಕೂ ಬರ್ಬಾರ್ದಾ? ಇದಿದೆ ಮೆರವಣಿಗೆ ರಾಯಚೂರ್ನಲ್ಲಿ, ರಾಮನವಮಿ ಮೆರವಣಿಗೆ. ಅದಕ್ಕೆ ನಾನ್ ಪಾರ್ಟಿಸಿಪೇಟ್ ಮಾಡಬಾರ್ದು. ಇವರಿಗೆ ನಾನ್ ಅಲ್ಲಿ ಬಂದ್ರೆ ಇವ್ರಿಗೆ ತೊಂದ್ರೆ, ಜನ ಜಾಸ್ತಿ ಸೇರ್ತಾರೆ, ಅದಾಗುತ್ತೆ ಇದಾಗುತ್ತೆ. ಒಂದು ಪಕ್ಕ ಕರೆದಿದೆ. ನಾನ್ ಬರ್ಬಾರ್ದು ಅಂದ್ರೆ ಎಲ್ಲಿ ತಡಿಬೇಕು? ಮಂತ್ರಾಲಯದಿಂದ ರಾಯಚೂರ್ಗೆ ಹೋಗೋ ರಸ್ತೆಯಲ್ಲಿ ಇಲ್ಲ. ನೀವು ಬಾರ್ಡರ್ ಮಾಡಿ ಸುಮ್ಮನೆ ವಿಡಿಯೋ ಇಟ್ಕೊಂಡು ಸಿಕ್ತ ಓಡಾಡೋದು. ಒಂದು 20-30 ಜನ ಇದ್ದಾರೆ ದೇವಸ್ಥಾನ ಮುಂದೆ. ಹಿಂದೂಗಳಿಗೆ ಧಾರ್ಮಿಕ ಇದು ಇಲ್ವಾ, ವ್ಯವಸ್ಥೆ ಇಲ್ವಾ? ಹೋಗಿ ಏನಾದ್ರು ಮರ್ಡರ್ ಮಾಡಿವಿ, ಕೊಲೆ ಮಾಡಿವಿ, FIR ಇದ್ರೆ ಹೇಳಿದ್ರಿ ನೀವು. ನಮ್ದು ದೂರ ಇದ್ರೆ ಯಾರ ಹತ್ರ ಬಂದಿದ್ರೆ ನೆಮ್ಮದಿಯಿಂದ ಯಾರು ದರ್ಶನ ಮಾಡ್ತೀವಿ, ನೆಮ್ಮದಿ ಬೈಕ್ ಸಾರು ತುಂಬಾ ಒಳ್ಳೆ ವ್ಯಕ್ತಿ, ಒಳ್ಳೆ ದೊಡ್ಡ ಕೆಲಸ ಮಾಡ್ತಾ ಇರೋರು. ನಮ್ ಹಿಂದುತ್ವಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಒಳ್ಳೆ ದರ್ಶನ ಮಾಡಿಸಿ, ಮಧ್ಯಾಹ್ನ ದರ್ಶನ ಮಾಡಿಸಿ, ರಾಯರ ದರ್ಶನ ಮಾಡಿಸಿ, ತುಂಬಾ ಉಪಕಾಸ ದರ್ಶನ ಮಾಡ್ತೀನಿ. ಈಗ ನಿಮಗೆ ನಮ್ಮ ರಾಯಚೂರು ಜಿಲ್ಲೆಗೆ ದಿನಾಂಕ 9 ದಿನ ನಿರ್ಬಂಧ ಇದೆ. ಕಾರ್ಯಕ್ರಮಕ್ಕೆ ತಮಗೂ ಆಹ್ವಾನಿಗೂ ಕೂಡ ಅಲ್ಲಿ ಬರಬಾರದು. ನಮ್ಮ ಜಿಲ್ಲಾಧಿಕಾರಿ ಅವರು ಮತ್ತು ದಂಡಾಧಿಕಾರಿ ತಮಗೆ ಸರ್ವ್ ಮಾಡಿ. ಇದು ರಾಯಚೂರು ತಾನೇ, ರಾಯಚೂರಿಗೆ ತಾನೇ ನಿರ್ಬಂಧ ಇರೋದು. ನಾನ್ ಬಂದಿರೋದು ಮಂತ್ರಾಲಯಕ್ಕೆ ಅಲ್ವಾ? ಸರ್ವ್ ಮಾಡಕ್ ಬಂದಿದೆ ಅಷ್ಟೇ. ಈಗ ನಾನು ವಾಪಸ್ ಹೆಂಗ್ ಹೋಗ್ಲಿ? ಸರ್ವ್ ಮಾಡಕ್ ಬಂದಿದೆ ನೋಡಿ. ಏನಿದೆ ಅದು? ಏನ್ ಕಾರ್ಯಕ್ರಮಕ್ಕೆ ನಿರ್ಬಂಧ ಮಾಡಿರೋದು ನೀವು? ದಿನಾಂಕ 15 ತಾರೀಕಿನ ನಮ್ಮ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಹಟ್ಟಿಪಟ್ಟಣದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ನಡೆಯುವ ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮ. ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾನು ಒಬ್ಬ ಹಿಂದೂ, ನಾನ್ ಮುಸ್ಲಿಂ ಅಲ್ಲ ಅಲ್ವಾ? ನಾನ್ ಯಾಕೆ ಬರ್ಬಾರ್ದು? ನಾವ್ ಹೆಂಗ್ ಹೇಳಿದೀವಿ ಸರ್, ಇವ್ರು ಮೇಡಮ್ ಅವರು ಆದೇಶ ಮಾಡಿದಾರೆ, ಅವರೇ ಹೇಳ್ಬೇಕು. ನಾವು ನೀವು ಮೇಡಮ್ ರೈಟಿಂಗ್ ನಾಗ ಕೊಟ್ಟಿದಾರೆ, ಅವ್ರನ್ನ ಬೇಕಾದ್ರೆ ಚಾಲೆಂಜ್ ಮಾಡಬಹುದು. ಅಲ್ಲ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಚಾಲೆಂಜ್ ಮಾಡೋದು ಎರಡನೇ ಪ್ರಶ್ನೆ ಸರ್. ನಾವು ದೇವಸ್ಥಾನಕ್ಕೆ ಬಂದಾಗ, ಇಲ್ಲೆಲ್ಲೋ ಬಂದಾಗ, ಬೆನ್ನಟ್ಟಿ ಬಂದು ಬೆಂಗಳೂರಾಗ ನಾವು ಬೆಂಗಳೂರು ಬಂದಿದ್ದೀರಿ, ನಾನು ಮಂತ್ರಾಲಯಕ್ಕೆ ಬಂದಿನಿ ಅಂತ ಗೊತ್ತಾಯ್ತು. ಅಲ್ಲಿ ಹೋದ್ಮೇಲೆ ನಾವು ಅಲ್ಲಿ ಕೂಡ ಸರ್ವ್ ಮಾಡಕ್ ಅಲ್ಲಿ ಬಂದಿದ್ವಿ. ನೀವು ಅಲ್ಲಿ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಈ ಕಡೆ ಗೊತ್ತಾಯ್ತು ಇಲ್ಲಿದ್ರೆ ಅಂತ ಹೇಳಿ ಗೊತ್ತಾಗಿ ನಿಮ್ಗೆ ಸರ್ವ್ ಮಾಡ್ಬೇಕಂತ ಬಂದಿದ್ವಿ. ಅಲ್ಲ, ನೀವು ಆಂಧ್ರಕ್ಕೂ ಬಂದ್ ಸರ್ವ್ ಮಾಡ್ತೀರಿ? ಎಲ್ಲಿ ಬೇಕಲ್ಲ ಮಾಡೋದು ಸರ್, ನೋಟಿಸ್ ಎಲ್ಲಿ ಬೇಕಲ್ಲ ಸರ್ ನಾವು. ಅಲ್ರಿ, ಆಯ್ತು, ಬಟ್ ಏನ್ ಗೊತ್ತಾ ಸರ್, ಇದು ತುಂಬಾ ಅನ್ಯಾಯ ಇದು. ಇಲ್ಲ ಜಿಲ್ಲಾ ಪೊಲೀಸ್ ಅಧೀಕ್ಷರು ರಾಯಚೂರು ಇವರು ದಿನಾಂಕ 10/6/2026 ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಟ್ಟಿ ಪಟ್ಟಣದಲ್ಲಿ ಶ್ರೀರಾಮ ನವಮಿ ಪ್ರಯುಕ್ತ ನಡೆಯುವ ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತ
ಹಟ್ಟಿ ಕ್ಯಾಂಪ್ ಮತ್ತು ಹಟ್ಟಿ ಪಟ್ಟಣದ ಪ್ರಮುಖ ಬೀದಿ ಹಾಗೂ ರಸ್ತೆಗಳಲ್ಲಿ ಮೆರವಣಿಗೆ ಹಾಗೂ ಸಾರ್ವಜನಿಕ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಪುನೀತ್ ಕೆರೆಹಳ್ಳಿಯವರು ಆಗಮಿಸಿ ವೇದಿಕೆ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಹಟ್ಟಿ ಕ್ಯಾಂಪ್ ಮತ್ತು ಹಟ್ಟಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಹೋಗಿ ಸಾರ್ವಜನಿಕ ವೇದಿಕೆಯಲ್ಲಿ ಭಾಷಣ ಮಾಡುವುದಾಗಿ ತಿಳಿದು ಬಂದಿರುತ್ತದೆ. ಇದರಿಂದ ರಾಯಚೂರು ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೋಮು ಸೌಹಾರ್ದತೆ ಕಾಪಾಡುವ ದೃಷ್ಟಿಯಿಂದ ಕಾಲಂ ನಂಬರ್ 163 BNS 2023 ರ ಅನ್ವಯ ರಾಯಚೂರು ಜಿಲ್ಲಾ ಪೊಲೀಸ್ ಕಟ್ಟಡದ ವ್ಯಾಪ್ತಿ ಒಳಗಡೆ ಜಿಲ್ಲಾ ಪೊಲೀಸ್ ಘಟಕ, ರಾಯಚೂರು ಜಿಲ್ಲಾ ಪೊಲೀಸ್ ಘಟಕ, ಒಟ್ಟಾರೆ ಜಿಲ್ಲೆನ ಪೊಲೀಸ್ ಘಟಕನ ಪೊಲೀಸ್ ಜಿಲ್ಲಾ ಪೊಲೀಸರು ಎಲ್ಲ ವ್ಯಾಪ್ತಿ ಬಂದ್ಬಿಡ್ತಾರೆ. ಘಟಕದ ವ್ಯಾಪ್ತಿಯೊಳಗೆ ಪುನೀತ್ ಕೆರೆಹಳ್ಳಿ ಅವರನ್ನು ದಿನಾಂಕ 9/6/2026 ರಿಂದ 11/6/2026 ರವರೆಗೆ ಪ್ರವೇಶಿಸದಂತೆ ಆದೇಶ ಹೊರಡಿಸಿದೆ. ಒಂದು ಜಿಲ್ಲೆ ನಾನೊಬ್ಬ ನಾಗರಿಕರನಾಗಿ, ನಾನೊಬ್ಬ ಸಿಟಿಸನ್ ಆಗಿ ನನ್ನ ರಾಜ್ಯದೊಳಗೆ ನನಗೆ ನಿರ್ಬಂಧ ಹೇಳೋದು ಅದ್ಯಾವ ನ್ಯಾಯ ಸರ್ ಇದು? ಏನ್ ತಪ್ಪು ಮಾಡಿದೀವಿ ನಾವು ಹಿಂದೂಗಳು? ಹಿಂದೂ ಕಾರ್ಯಕ್ರಮಕ್ಕೆ, ಶ್ರೀರಾಮನವಮಿಗೆ ಒಬ್ಬ ಹಿಂದೂ ಕಾರ್ಯಕರ್ತ ರಾಮನವಮಿ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಹೇಳಿ ನೀವು ಆದೇಶಗಳನ್ನು ಕಳಿಸ್ತೀರಿ ನಿಮ್ ಇಲಾಖೆ ಕೆಳಗಡೆ ಅಂದ್ರೆ ಇದು ಅಲ್ಲ ಸರ್. ನಾನು ನೋಟಿಸ್ ರಿಸೀವ್ ಮಾಡ್ಬೇಕು ಅಂತ ಅಂದ್ರೆ ನಾನು ಹೇಳೋದು ನಂದೇ ಆದೇಶ ಅಲ್ವಾ? ನೀವು ಬಂದ್ ದೇವಸ್ಥಾನದ ಹತ್ರ ಸರ್ವ್ ಮಾಡ್ತಾ ಇದೀರಿ. ನಾವು ಸರ್ವ್ ಮಾಡಕ್ ಫಿಸಿಕಲಿ ಸರ್ವ್ ಮಾಡೋದಿರ್ತದೆ, ಅದಕ್ಕೆ ಹೊರಗಡೆ ಬಂದು ಮಾಡ್ತಾ ಇದ್ವಿ. ನಾನು ಬರ್ಲೇಬೇಕು ರಾಯಚೂರಿಗೆ, ಬೇರೆ ಕಡೆ ಅಂದ್ರೆ ಬರ್ತಿದ್ದೆ. ನಾನು ಪ್ರವೇಶ ಮಾಡಿದ್ಮೇಲೆ ನಿಮಗೇನಾಗತ್ತೆ ಇಲ್ಲಿ? ಪಾಪ ಕೆಳ ಹಂತದ ಪೊಲೀಸ್ನವ್ರ ಮೇಲೆ ಯಾವ್ದಿದು? ನಮ್ಗೆ ಯಾವ್ದು? ಇದ್ ನಿಮ್ದ? ಕೊಡ್ರಪ್ಪ. ಇಂತ ಘೋರ ಅನ್ಯಾಯ ಯಾರು ಕೇಳ್ತಾರೆ ಹೇಳಿ? ಒಂದು ಹಿಂದೂ ಕಾರ್ಯಕ್ರಮಕ್ಕೆ ಹಿಂದೂ ಕಾರ್ಯಕರ್ತರನ್ನೇ ಬರಬೇಡಿ ಅಂತ ನಿಷೇಧ ಇರುವಂತ ಸರ್ಕಾರದ ಅಧೀನದಲ್ಲಿ ನಾವಿದೀವಿ. ನಾಚಿಕೆ ಆಗ್ಬೇಕು, ಇಷ್ಟು ಭಯ ಪಡಬಾರ್ದು.